ಏನು 30-35 ವರ್ಷ ನಡೆದಿರ್ತಕ್ಕಂಥ ಈ ಒಂದು ಹೋರಾಟದಲ್ಲಿ 8-10 ಜನ ಸತ್ತಿದ್ದಾರೆ, ಕೆಲವರೆಲ್ಲ ಕೂಡ ಜೀವ ಬಿಟ್ಟಿದ್ದಾರೆ, ಎಷ್ಟೋ ಜನರು ವಯಸ್ಸಾಗಿದೆ. ಇಷ್ಟೆಲ್ಲ ನಡೆದರೂ ಕೂಡ ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ದಳ ಇರ್ಬೋದು, ಯಾವ ಟೈಮಿಗೆ ಏನು ಮಾಡಬೇಕು ಅದನ್ನು ಮಾಡಿಲ್ಲ. ಏನಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿ ಈ ಆಗಸ್ಟ್ ಬಂದರೆ 2 ವರ್ಷ ಆಗ್ತದೆ. ಆದರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಮ್ಯಾನಿಫೆಸ್ಟೋ ಕೂಡ ಹಾಕಿದ್ರು. ಅಷ್ಟೆಲ್ಲ ಹಾಕಿ ಹೇಳಿ ಮಾಡಿ ನೂರಾರು ಪ್ರತಿಭಟನೆ ನಡೆದರೂ ಕೂಡ ಅದು ಫೈನಲ್ ಆಗಿ ಈಗ ಅದನ್ನು ಮಾಡಿಲ್ಲ. ಈಗಾಗಲೇ 2,80,000 ಹುದ್ದೆಗಳು ರಾಜ್ಯದಲ್ಲಿ ಖಾಲಿ ಇದೆ. ಅದರಲ್ಲಿ 56,000 ಹುದ್ದೆಗಳನ್ನು ಏಕೈಕಿ ಈಗ ತುಂಬಕ್ಕೆ ಹೊರಟಿದ್ದಾರೆ. ಅದರಿಂದ ನಮ್ಮೆಲ್ಲ ಹೋರಾಟಗಾರರ ಒಂದು ಒತ್ತಾಯ ಏನು ಸರ್ಕಾರದ ಮೇಲೆ ಅಂದರೆ, ನಮ್ಮ ಎಲ್ಲ MLAಗಳು, ಎಲ್ಲ ಮಿನಿಸ್ಟರ್ಗಳು, ಆಮೇಲೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಲೀಡರ್ಗಳು ಕೂಡ, ನಾರಾಯಣಸ್ವಾಮಿ ಇರ್ಬೋದು, ಕಾರಜೋಳ ಅವರು ಇರ್ಬೋದು, ಎಲ್ಲರೂ ಕೂಡ ಎಲ್ಲ ಪಕ್ಷದಾಗಿರೋರ್ತಕ್ಕಂಥವ್ರು, ಇಲ್ಲಿರೋ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ KH ಮುನಿಯಪ್ಪನವರು, ಅದೇ ರೀತಿ ಇವರು ನಮ್ಮ ತಿಮ್ಮಾಪುರವರು, ಒಳಮಿತ ಹೋರಾಟಗಾರರು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಇವತ್ತು ಒಂದು CMನ ಮಾತಾಡಿ ಅದನ್ನು ನಮ್ಮನ್ನು ಈ ಹುದ್ದೆ ತುಂಬುವಾಗ ಒಳಮೀಸಲಾತಿಯನ್ನು ನೀವು ಅಳವಡಿಸಬೇಕು ಅಂತ ಮಾತನ್ನು ನಾವು ಒತ್ತಾಯ ಮಾಡೋಕ್ಕೆ ಹೋದಾಗ ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಯಾವುದೇ ಕಾರಣದಿಂದ ಅದು ಮಾಡಕ್ಕೆ ಬರಲ್ಲ ಅಂತ. ನಾವೆಲ್ಲ ಲೀಡರ್ಸ್ ಎಲ್ಲ ಒಂದು ಜನ ಜಾಸ್ತಿ ಮಂತ್ರಿಗಳ ಜೊತೆ ನಿಂತ್ಕೊಂಡು ಜಾಸ್ತಿ ಜೋರು ದನಿಯಲ್ಲಿ ಮಾತಾಡಿದ್ರಿಂದ ಅವಾಗ ಲಾಸ್ಟಲ್ಲಿ ಅವ್ರು ಹೇಳ್ತಾರೆ, ನೋಡೋಣ ಇನ್ನೊಂದು ಸಾರಿ ನಾನು ಕ್ಯಾಬಿನೆಟ್ ತರ ಪ್ರಯತ್ನ ಮಾಡ್ತೀನಿ ಈ ವಿಚಾರನ ಅಂತ ಅಷ್ಟೇ ಹೇಳ್ತಾರೆ. ಅದರಿಂದ ಇವ್ರು ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮ ಯಾರಿಗೂ ಇಲ್ಲ. ಅದರಿಂದ ಈಗಾಗಲೇ ನಮ್ಮ ಒಂದು ಒಮ್ಮತದಿಂದ, ಸರ್ವಾನುಮತದಿಂದ 6ನೇ ತಾರೀಕು ಎಲ್ಲ MLAಗಳು, MPಗಳು, ಮಿನಿಸ್ಟರ್ಗಳು ಮನೆ ಮುಂದೆ ಗೆಲುವು ಮಾಡಬೇಕು, ಒಂದು ಮೆಮೊರಂ ಕೊಡಬೇಕಂತ ತೀರ್ಮಾನ ಆಗಿದೆ. ಅದೇ ಥರ 12ನೇ ತಾರೀಕು ಬೆಂಗಳೂರಲ್ಲಿ ಒಂದು ಬೃಹತ್ ಹೋರಾಟ ಪ್ರತಿಭಟನೆ ಮಾಡಬೇಕಂತ ಈಗಾಗಲೇ ಆ ತೀರ್ಮಾನ ಆಗಿದೆ. ಇದನ್ನೆಲ್ಲ ಕೂಡ ತಮ್ಮ TVನಲ್ಲಿ, ಪತ್ರಿಕೆಗಳಲ್ಲಿ, ಏನಿತ್ತು ಯೂಟ್ಯೂಬ್ಗಳಲ್ಲಿ ಎಲ್ಲದರಲ್ಲೂ ಕೂಡ ಪ್ರಕಟಣೆ ಮಾಡಬೇಕಂತ ಹೇಳಿ ನಾನು ಈ ಸಭೆಯ ಮೂಲಕ ಪತ್ರಕರ್ತ ಮಿತ್ರರಲ್ಲಿ ನಾನು ಕಳಕಳಿ ಮನವಿ ಮಾಡ್ತೀನಿ. ಇನ್ನು ಮುಂದುವರೆದ ವಿಚಾರವನ್ನು ಶಂಕರಪುರ ಮಾತಾಡ್ತಾರೆ. ಹೇಳಿಕೆ ನಂತರ